ಏ ರಂಗಿ ಈ ಯಾರನ ನಮ್ಮ ಒಂದು 50 ಕುರಿ ಇದಾವೆ ಬಾ ಕತ್ತರಿಸ್ಕೊಡ್ ಮಂತಿ ಅಂತ ಹೇಳ್ಯಾವ್ರಿ. ಹೋಗಿ ಬರ್ತೀನಿ ಹಂಗೆ ಕುರಿ ಕತ್ತರಿಸಿ ತುಪ್ಪಳ ತಗೊಂಡು ಬರ್ತೀನಿ. ಇದನ್ನೆಲ್ಲ ಹಂಗೆ ವಾಸ್ತಿಕ್ಕಿರು ರಾಟೆ ವಾಸ್ತಿಕ್ಕಿರು ಬಂದು ಕಂಪ್ನಿ ನೈತೀನಿ. ಸರಿಯಪ್ಪ ಆತ ಬೋರ್ಬೇಕಾರೆ ಆತನ ತಾಂಬ ಹುಡುಗರಿ ಬ್ರೆಡ್ ಬಿಸ್ಕತ್ತ ಆತನ ಯಾತಿಲ್ಲ ಇವಾಗ ಬಂದ್ರೆ ಉಂಬಕ್ಕಿ ತಡ್ತಾವ ಸ್ಕೂಲಿಂದಾನ. ಏ ಹೋಗು ಆ ಹುಡುಗರು ಸ್ಕೂಲ್ಗೆ ಹೋಗಿ ಬಂದಾವು ಉಂಬಕ್ಕೆ ಉಂಬಕ್ಕೆ ಅಂತವಪ್ಪ ಹಂಗೇನಿ ತಾರಾಡ್ತಾ ಮುದ್ದೆ ತಪ್ಲೇನೆ ಕ್ಯಾರ್ಕೊಂಡು ತಿಂತಾವೆ. ಏ ಹೋಗತ್ತ ನಾವು ಕಲ್ತೋನು ಅನ್ನಿಲ್ಲ ಬೇಡ ಕಣಪ್ಪ ಇವಾಗ ಬತ್ತಾವ ಈಗಲಾಗ್ಲ ಮಧ್ಯಾಹ್ನ ಕುಂಬಕ್ ಬಿಟ್ಟಾಗ ಬತ್ತಾವ ಸ್ಕೂಲಿಂದಾನ. ಬಂದ್ರಿ ಆತನಾನ ಅಕ್ಕಿ ಪಕ್ಕಿ ನೆನಾಕಿ ಒಂದಿಟ್ಟು ಬೆಳ್ಳ ಕೊಟ್ಟಾಕಿ ಒಂದಿಟ್ಟು ಕಾಯಿ ತುರ್ದಾಗ ಕೊಡು ತಿಂದು ಹೋಗ್ತಾವ ತಿನ್ನೇ ಮಾಡಕ್ಕಾವತ್ತಿ. ಒಂದೆರಡು ಕಡ್ಲೆಕಾಯಿ ಆತನ ಕಡ್ಲೆಕಾಯಿನ ಊರ್ಕೊಂಡು ಕೊಡು ತಿಂತಾವ ತಿನ್ನೇನು ಮಾಡೋಣಮ್ಮ. ಅಕ್ಕಿದೊಂದು ಬಂಡಾಟ. ನಾನು ಭತ್ತ ಹೋಗಕ್ಕೆ ಹೋಗೋಣ ಅಂತಂದರೆ ಹಿಂಗೆ ಯಾವನವನು ಬತ್ತಾವೆ. ಅದಕ್ಕಾಗಿ ಇದೊಂದಿಟ್ಟು ವಾಸ್ತು ಅಲ್ಲಿ ನೀನು ತೆಗ್ದಿಕ್ಕಿ ಅದೇನು ಬದುಕು ಮಾಡ್ಕ್ಯ ಒಟ್ಟು ರಾಗಿ ಪಾಗಿ ಮಾಡ್ಕೊಬೇಕು ಅಂದಲ್ಲ ಮಾಡ್ಕ್ಯ. ಯಾತ ರವೆ ಹೊಡ್ಕೊಂಬ್ತೀನಿ ಅಂದು ಬಿಸಕಲ್ಲಾಗ ಒಂದಿಷ್ಟು ಹದಿನೊಂದಿಟ್ಟು ರವೆ ಹೊಡ್ಕೊಂಡು ಅದೇನು ಮುಗಿಸ್ಕೆ ಇವತ್ತು ಹೋಗಿ ಒಂದು 50 ಯಾರೋ ಏಳೇವ್ರಿ ಅಲ್ಲಿ ಬಾ ಎಣ ಅಲ್ಲಿ ಒಂದು 50 ಕುರಿ ಇದ್ದಾವೆ. ತುಪ್ಪಡ ಎಲ್ಲ ಕತ್ತರಿಸಿ ಕುರಿ ಕತ್ತರಿಸಿ ಬೋರ್ಮಂತಿ ಅಂತ ಹೇಳೇವ್ರಿ. ಅದಕ್ಕೆ ಕತ್ತರಿಸಿ ಬತ್ತೀನಿ ತಾಂಡು ಇತ್ಲೇಲಿ. ಸರಿ ಆಯ್ತು ಹೇಳಪ್ಪ ಹೋಗು ನೇ ಮಾಡೋದತ್ ಮಾಡ್ತೀನಿ ಹೋಗು. ಅಯ್ಯೋ ರಾಟೆ ಹೊಸ್ತೊಸ್ತೊಸ್ತತ್ ಕೈಯೆಲ್ಲ ನೋವು ಬತ್ತಾವೆ. ಏ ಹೋಗತ್ತ ಹೋಗಿ ತಾಂಡ್ ಬರೋ ಹೋಗು. ಪಾಯಿ ಹುಡುಗರು ಬಂದ್ರೆ ಇವಾಗ ಯಮ್ಮ ಉಂಬಕ್ಕೆ ಅಂತಲೇ ಬತ್ತಾವೆ. ಏನು ಹೇಳೋಣಪ್ಪ ಈ ಹುಡುಗರಿಗೆ ಅಮ್ಮಂಗೆ ಆಗುತ್ತೆ ಹೋಗತ್ತ ಉಂಬಕ್ಕೆ ಅಂತ ನಮ್ಮ ಹುಡುಗರು ಬೇಡ. ಆಲೂಗೆಡ್ಡೆ ಸಾರು ಮಾಡಿದ್ನಿ ಅಂದ್ರೆ ರಮ 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 ಆಲೂಗೆಡ್ಡೆ ಅಂತ ಕಿತ್ತಾಡ್ಕೊಂಡು ತಿಂತಾವೆ. ಆಲೂಗೆಡ್ಡೆ ಕಡ್ಲೆಕಾಳು ಹುಳಿ ಮಾಡಿದ್ದೀವಿ ಅಂದರೆ ಕಿತ್ತಾಡ್ಕೊಂಡು ಉಣ್ತಾವೆ. ಏನು ಮಾಡ್ತೀವಿ ಅನ್ನಿಲ್ಲ ಪಾಪ. ಏನ್ರಂಗ ಮಾತೇನಿ ತುಪ್ಟವಾಸಿ ಅದು ಇನ್ನೆಲ್ಲ ಆಗುತ್ತೆ ನಮ್ದು ಇದೆ ಬದುಕಲ್ಲ ನಿಂಗ ಕಯ್ಯ ಇನ್ನೆಲ್ಲ ಆಗುತ್ತೆ. ಇನ್ನು ಆಗಿಲ್ಲ ಏನಿಲ್ಲ ಈಗ ಇನ್ನೊಂದು 50 ಕುರಿ ಇದ್ದಾವೆ. ಯಾರೋ ಹೇಳಿದ್ರು ಕತ್ತರ್ಸಕ್ಕೆ ಹೋಗ್ತೀನಿ ಅಂತ ಹೋಗೈತಿ. ಈಗ ನಾನು ಇನ್ನು ರಾಟೆವಾಸಿ ಅದೇ ಆಗೈತಿ. ಏನು ಮಾಡೋಣಮ್ಮ ಮಾಡಬೇಕು. ನಮ್ದು ಒಂಥರ ಬಡತನ ಮನೆ ಇಲ್ಲ ಏನಿಲ್ಲ. ಅಣ್ಣ ತಮ್ಮಳು ಎಲ್ಲ ಚೆನ್ನಾಗಿರೋ ಮನೆಗಳು ತಗೊಂಡ್ರು ನಮಗೆ ಇಟ ಕೊಟ್ಟರು. ಒಟ್ಟು ಮುಂದ್ಲು ಗುಡ್ಲು ಹೆಣ್ಣು ಹುಡುಗರು ಕೈಗೆ ಬಂದೇವೆ. ಒಟ್ಟು ನಾವು ಮನೆ ಒಂದಿಟ್ಟು ಕಟ್ಕೋಬೇಕು. ಏನು ಮಾಡೋಣಮ್ಮ ಒಂದಿಟ್ಟು ಯಾರು ತಗೋಣ ಒಂದು 50 ಇಟ್ಕೆ ತಗೊಂಡು ಮುಂದಕ್ಕೆ ಈಗ ಗಾಡಿ ಇಕ್ಸನಂತ ಇದ್ದೀನಿ. ಮುಂದಕ್ಕೆಲ್ಲ ಗಾಡಿ ಇಕ್ಸಿ ನೆಟ್ಟಿದ್ದೆಲ್ಲ ಸಪ್ರಲ್ಲಿ ತೆಗ್ದಾಕಿ ಒಂದಿಟ್ಟು ಶೀಟಪಟ ಹಾಕ್ಕೊಂಡು ಏನೋ ಒಂದಿಟ್ಟು ಮಾಡ್ಕೊಂಬನಂತ ಇದೀವಿ ಕಣ ನಿಂಗೆ ಕಯ್ಯ. ಏನು ಮಾಡೋಣ. ಯಮ್ಮ ನನ್ಗಿಕ್ಕಮ್ಮ ಉಂಬಾಕೆ ಯಮ್ಮ ನನ್ಗಿಕ್ಕು ಹೊಟ್ಟಸೈತೆ ಯಮ್ಮ ನನ್ಗಿಕ್ಕಮ್ಮ. ನಿನ್ನೆ ವಿಡಿಯೋದಲ್ಲಿ ಸ್ವಲ್ಪ ದೊಡ್ಡವರಾಗಿ ತೋರಿಸಿದ್ದೆ ಈ ರಂಗಮ್ಮನ ಮಕ್ಕಳನ್ನ. ಶಾಂತಮ್ಮ ಎಲ್ಲ ದೊಡ್ಡವರಾಗಿದ್ರು. ಅದಕ್ಕೆ ಸ್ವಲ್ಪ ಜನ ಸ್ವಲ್ಪ ಚೇಂಜಸ್ ಮಾಡಿ ಚಿಕ್ಕವರಿಂದ ತೋರಿಸಿ ಅಂತೇಳಿ ಕಮೆಂಟ್ ಮಾಡಿದ್ರಿ. ಅದಕ್ಕೋಸ್ಕರ ಇವಾಗ ಇಲ್ಲಿ ಮುಂದೆ ನಿಂತ್ಕೊಂಡಿರೋಳು ಶಾಂತಮ್ಮ, ಹಿಂದೆ ನಿಂತ್ಕೊಂಡಿರೋಳು ಅವ್ರ ಅಕ್ಕ ಶಾರದಾ, ಅತ್ಲ ಕೆಂಪು ಸ್ಲಾಗ್ ಹಾಕ್ಕೊಂಡಿದ್ದಾನಲ್ಲ ಅವನು ಶಾಂತಮ್ಮನ ದೊಡ್ಡ ತಮ್ಮ ತಿಪ್ಪೇಶು, ಅವನು 4ನೇವನು ನಾಗೇಶು. ಈ ರೀತಿ ಸ್ವಲ್ಪ ಚೇಂಜಸ್ ಮಾಡಲಾಗಿದೆ. ಇವಾಗ ಮೊದಲಿನ ಕಾಲದಲ್ಲಿ ಬಿಸಿ ಊಟ ಎಲ್ಲನ ಕೊಡ್ತಿರ್ಲಿಲ್ಲ ಸ್ಕೂಲ್ಗಳಿಗೆಲ್ಲನ. ಅವಾಗ ಬಂದು ಊಟಕ್ಕೆ ಮಧ್ಯಾಹ್ನ ಟೈಮ್ ಯಾವ ರೀತಿ ಎಲ್ಲ ಪರದಾಡ್ತಿದ್ರು, ಊಟಕ್ಕೆಲ್ಲ ಕಿತ್ತಾಡ್ತಾ ಇದ್ರು. ಮನೇಲಿ ಜಾಸ್ತಿ ಜನ ಮಕ್ಕಳಿದ್ರೆ ಯಾವ ಥರ ಊಟ ಮಾಡೋಕ್ಕೆ ಹೆಂಗೆ ಆಡ್ತಾ ಇದ್ರು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಇವ್ರದ್ದು ಎಲ್ಲ ನಾನು ನಿನ್ನೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ತುಂಬ ಜನ ಸಪೋರ್ಟ್ ಮಾಡ್ತಾ ಇಲ್ಲ ನೋಡಿ. ನನಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ವಿಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಅದಕ್ಕಾಗಿ ದಯವಿಟ್ಟು ಸಪೋರ್ಟ್ ಮಾಡಿ. ನಿನ್ನೆ ವಿಡಿಯೋ ಹಾಕಿರೋದು ಅಷ್ಟೊಂದೇನು ರೆಸ್ಪಾನ್ಸ್ ಬಂದಿಲ್ಲ. ಏನಂದ್ರೆ ಒಂದು 2,500 ಹೋಗಿದೆ ಅಷ್ಟೇ. ಏನಂದ್ರೆ ಒಂದು 4-5 ಸಾವಿರ ವ್ಯೂಸ್ ಆದರೂ ಬಂದರೆ ಒಂದು ವಿಡಿಯೋಗೆ ನಮಗೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಖುಷಿ ಆದರೂ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಇನ್ನು ನೀವು ಒಂದು ಲೈಕ್ ಮಾಡಿದ್ರೆ ಇನ್ನೂ ಬೇರೆ ಜನಕ್ಕೆಲ್ಲ ನಮ್ಮ ವಿಡಿಯೋಸ್ ರೆಕಮೆಂಡ್ ಆಗ್ತವೆ. ಅದಕ್ಕೋಸ್ಕರ ನೀವು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಇನ್ನು ಯಾವ್ಯಾವ ಥರ ಬದಲಾಯಿಸ್ಕೋಬೋದು, ಯಾವ ಥರ ಮಾಡ್ಬೋದು ಅಂತ ನನಗೂ ಐಡಿಯಾಸ್ ಕೊಡಿ. ನೀವು ಇನ್ನು ಯಾವ್ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ಟೋರಿ ಅಂತ ಹೇಳಿ ನೀವು ನನಗೆ ಐಡಿಯಾಗಳು ಕೊಡ್ತಾ ಹೋಗಿ ಅಂತ ಹೇಳ್ತಾ ಬನ್ನಿ ನೋಡೋಣ. ಯಮ್ಮ ನನ್ಗುಂಬಾಕೆ ಯಮ್ಮ ಅಕ್ಕಗೆ ಬೇಡ ಕಣೆ. ಅಮ್ಮೂಗೆ ಶಾಂತಿ ಎಲ್ಲ ಉಮ್ತಾಳೆ. ಯಮ್ಮ ಇಕ್ಬೇಡ ಕಣೆ. ಯಮ್ಮ ಇವಳಿಗೆ ಇಕ್ಬೇಡ ಶಾರದಿಗೆ. ಯಮ್ಮ ನನ್ಗಿಕ್ಕಮ್ಮ. ಬರಪ್ಪ ಬರ್ರಿ, ಯಾರಿಗೂ ಇಲ್ಲ. ನಿಮ್ಮಪ್ಪಯ್ಯ ಒಂದು ಸಕ್ಕಿ ನೆನಕಿ ಬೆಲ್ಲ ಕುಟ್ಟಾಕಿ ಒಂದಿಟ್ಟು ಕಾಯಿ ತುರ್ದು ಕೊಡು ತಿಂದು ಹೋಗ್ಲಿ ಅಂತ ಹೇಳೈತೆ. ಒಟ್ಟಸ್ತೈತೆ ಯಾದಾಗ್ಲೂ ಒಂದು ಈಟ ಉಂಡಿರೋದು ಅಮ್ಮ. ಯಾದಾಗ್ಲೂ ನೀನು ಒಂದು ಈಟ ಇರೋದು ಅಕ್ಕಿ ಇರ್ಲಿಲ್ಲ ಅಂತೇಳಿ ಒಂದು ಈಟ ಇಕ್ಕಿದ್ಯಾ. ಇವಾಗ್ಲೂ ಒಂದು ಈಟು ಒಟ್ಟಸ್ತೈತೆ. ಉಳ್ಳ ಗನ್ವಾಗಿ ಕಿಸ್ಕೊಂಡ ಯಮ್ಮ ಅನ್ನ ಒಂದು ಈಟೈತೆ ಅಂತ 13 ಕಣಮ್ಮ. 13 ತೆಟ್ಟೆ ಕಾಂಬಾರ್ದು ಅಂತ 13 ಕಿಸ್ಕೊಂಡ. ನೀವು ಚಾನೆ ಉಂಡವ್ನು ಕಣಮ್ಮ. ನನಗೊಂದು ಈಟ ಇಕ್ಕಮ್ಮ. ಯಾರಿಗೂ ಇಲ್ಲ ಕಣ್ರು ಪಾಪ. ಖಾಲಿ ಆಗೈತಿ. ಅದ್ದಾಗಿದ್ದೊಂದಿಟ್ಟು ಒಂದು ಗುಕ್ ನೋಟ ಇಕ್ಕಿದ್ನಿ ತಲಕೊಂದೊಂದಿಡಿ ಇಕ್ಕೈ. ನನ್ನ ಮುದ್ದೆನೂ ಇಲ್ಲ ಏನಿಲ್ಲ. ಇನ್ನು ಇವಾಗ ರಾಗಿನ ಮಾಡ್ಕೊಂಡು ಬೀಸ್ಕೋಬೇಕು. ಇನ್ನು ರಾಗಿ ಹಸಿಟ್ಟಿಲ್ಲ
ಅದಕ್ಕೇನಿ ಮುದ್ದೆ ಮಾಡಕ್ಕೂನು ಯಾತ್ರದು ಇಲ್ಲ ನಿಮ್ಮ ಅಪ್ಪ ಒಂದು ದಿವಸಕ್ಕೆ ಇವನ್ನ ಭತ್ತದಕ್ಕೆ ಒಂದು ಈ ಸೈದ ಒಂದು ಉಪ್ನೋಸು ಅವನ್ನ ನೆನಕಿ ಅವೇನು ಅನ್ನ ಮಾಡೋಕ್ಕೆ ಆಗಲ್ಲ ಅದಕ್ಕೆ ಒಂದು ದಿವಸಕ್ಕೆ ನೆನಕಿ ಬೆಲ್ಲ ಕುಟ್ಟ ಕಾಯಿ ತುರ್ಕೊಂಡು ಕೊಡು ಕಮ್ಗಿರುತ್ತೆ ತಿಂದು ಹೋಗ್ತೇನೆ ಅಂತ ಹೇಳಕ್ಕೆ ಬರ್ರಿ ಬರ್ರಿ ಕಾಯಿ ತುರ್ದಾಕಿ ಕೊಡ್ತೀನಿ ತಿಂದು ಹೋಗಿರಿ ಅಂತಿ ಹಂಗೆ ಇವ್ರೇನು ಓದ್ತಾ ಇದ್ದಾರೆ ಅಂತ ನೋಡ್ಬೋದು. ಸ್ವಲ್ಪ ವಯಸ್ಸು ಹೆಚ್ಚು ಕಡಿಮೆ ಇರುತ್ತೆ, ಹಿಂಗಿದ್ದವರು ಇಷ್ಟ ಅಂತ ಹೇಳಿ ನೀವೆಲ್ಲ ಕಮೆಂಟ್ ಮಾಡ್ಬೋದು. ಇವಾಗ ಶಾಂತಮ್ಮರ ಅಕ್ಕಯ್ಯ ಬಂದ್ಬಿಟ್ಟು 7-8ನೇ ಕ್ಲಾಸ್, ಒಂದು SLC ಓದ್ತಾ ಇದ್ದಾಳೆ ಅಂತ ಅನ್ಕೊಳ್ಳಿ. ಶಾಂತಮ್ಮ ಒಂದು 7ರಿಂದ 8ನೇ ಕ್ಲಾಸು, ಅವ್ರ ತಮ್ಮ ಒಂದು ಅವನು 3ನೇವನು ತಮ್ಮ ಒಂದು 5ನೇ ಕ್ಲಾಸು, ಅವನು ಒಂದು 1ನೇ ಕ್ಲಾಸು ಅಂತ 1ನೇ ಕ್ಲಾಸ್ 1, 2, 3 ಅಂತ ಅಂದ್ಕೊಳ್ಳಿ, ಸ್ವಲ್ಪ ಒಂದು ಅಂದಾಜಿಗೆ ಅಂದ್ಕೊಳ್ಳಿ. ಇವಾಗ ಊಟಕ್ಕೆ ಬಂದಿದ್ದಾರೆ, ಮಧ್ಯಾಹ್ನ ಊಟಕ್ಕೆ. ಮುಂಚೆಲ್ಲ ಶಾಲೆಗಳಲ್ಲಿ ಬಿಸಿ ಊಟ ಕೊಡ್ತಾ ಇರಲಿಲ್ಲ, ಅವಾಗ ಎಷ್ಟು ಕಷ್ಟ ನೋಡಿ ಅವತ್ತಿನ ಕಾಲದಲ್ಲಿ. ಈ ಕತೆ ಅರ್ಥ ಆಗೋವರೆಗೂ ನಾನು ಸ್ವಲ್ಪ ನಿಮಗೆ ಯಾರ್ಯಾರು ಏನು ಅಂತೇಳಿ ಕತೆ ಪರಿಚಯ ಮಾಡ್ತಾ ಹಿಂಗೆ ಮಧ್ಯದಲ್ಲಿ ಸ್ವಲ್ಪ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಅದಕ್ಕೋಸ್ಕರ ಅಟ್ಟಸ್ತಂದ್ರೆ ಏನು ಮಾಡೋಣಮ್ಮ, ಯಾದಾಗ ನಾನೇ ಉಮ್ಲಿಲ್ಲ. ನಾನೊಂದು ದಿವಸ ಬುರ್ಗಿನ ಕಾಳಿದ್ದು ಬುರ್ಗಿನ ಕಾಳು ತಿಂದು ಸುಮ್ಮನೆ ಆಗಿದ್ನಿ. ಉಮ್ಲೇ ಇಲ್ಲ ನಾನು ಯಾದಾಗ್ಲೂ. ನಿಮ್ಮ ಅಪ್ಪಗೆ ಹೇಳಿದ್ನಿ ಭತ್ತ ಹೋಗಕ್ಕನ ಹೋಗಪ್ಪ ಒಂದು ದಿವಸ ಭತ್ತನ ಕೊಡ್ತಾರೆ ಅಂತ ಹೇಳಿದೀನಿ. ಇದೆಲ್ಲ ತಂದು ಒಂದು ದಿವಸ ಹೆಂಗ ಮಾಡ್ಕೊಂಡು ಒಂದು ದಿವಸ ಭತ್ತದಕ್ಕಿ ನಾನು ಹಾಕ್ತವೆ ಮಾಡ್ಕೊಂಡು ಒಂದಿಷ್ಟು ಹೆಂಗ ಅಕ್ಕಿ ಮಾಡ್ಕೊಂಡ್ರತ್ತ ಆ ಹುಡುಗರ್ಗೆ ಒಂಬಕನ ಇಕ್ಬೋದು ಅಂತ ಹೇಳಿದ್. ನಿಮ್ಮ ಅಪ್ಪ ಹೋಗ್ನಿ ಎಂಬುದು ಐತೆ. ಬರೀ ಯಾರನ್ನ ಕುರಿ ಕತ್ರ ಕರೀತಾರೆ, ಅದೇ ಹೋಗುತ್ತೆ. ಹೋಗು, ಇದು ಬೇರೆ ಬೋತ್ಗೆ ಇರೋದಕ್ಕೆ ಹತ್ಕೊಂಡು ನೆತ್ತಾಗ ಹೋಗಕ್ಕೂ ಆಗಲ್ಲ ಪಾಪ ನಿಮ್ಮ ಅಪ್ಪಗೆ. ಬರ್ರಿ ನೇನು ಮಾಡೋಣ, ನೀವು ಒಂದು ಸಣ್ಣ ಕುಕ್ಕಳ್ರಿ, ಬೆಲ್ಲ ಕುಟ್ಟ ಕಾಯಿ ತುರ್ಕೊಂಡು ಕೊಡ್ತೀನಿ. ಸ್ಯಾನೆ ಕೊಡ್ಬೇಕು ಯಮ್ಮ, ಮೂಗಿ ಕೊಡಬೇಡ ಶಾಂತಿ ಮೂಗಿಗೆ ಯಮ್ಮ, ನನಗೆ ಕೊಡು. ಯಾಕೋ ಕುಳ್ಳ ಮುಚ್ಕೊಂಡಿರೋ, ಯಾಕೋ ಅಕ್ಕ ನೋಡೆ ಅವ್ನು ಹೆಂಗಂತಾನೆ. ಸುಮ್ಮನಿರೋ ನಾಗೇಶ, ಸುಮ್ಮನಿದ್ರೆ ಸರಿ, ನೀನು ಹಂಗೆಲ್ಲ ಮಾತಾಡ್ಬೇಡ ನೋಡು. ಮೂಗಿ ಅಂತ ಕರೆದ್ರೆ ಎಲ್ಲರೂ ಅಣ್ಣ ಈ ಸ್ಕೂಲಾಗ ಎಲ್ಲರೂ ಅಣ್ಣ ಮೂಗಿ ಅಂತಾರೆ. ಸುಮ್ಮನಿರು, ಹಂಗೆ ಕರಿಬೇಡ. ಅಯ್ಯೋ ಅಕ್ಕ ಹೊಟ್ಟೆಳ್ ಕಣಮ್ಮ, ಹೊಟ್ಟೆಳು ಅಲ್ಲ ಉಮ್ತಾಳೆ. ಶಾರದೆ ಇಕ್ಬೇಡ ಕಣಮ್ಮ ಅವಳಿಗೆ. ಅಮ್ಮ ನನಗೆ ಬೈನ ಸ್ಯಾನೆ ಇಕ್ಬೇಕು ಉಂಬಾಕೆ, ನನಗೆ ಸ್ಯಾನೆ ಇಕ್ಬೇಕು. ಇವಳು ಹೊಟ್ಟೆಳು ಅಲ್ಲ ಉಮ್ತಾಳೆ. ಅದ್ಯಾತ್ರಲ್ಲ ಪಾಪ ಎಲ್ಲಾರನ್ನೂ ಅಡ್ಡೆಸ್ರು ಕರ್ಕೊಂಡು ಹೊಟ್ಟೆಳು ಮೂಗ್ಯಾಳು ಕುಳ್ಳ ಹೋಗ್ ಉದ್ದಂಡಿ ಬರೀ ಇವೆ ನಿಮ್ಮ ಹೆಸರು. ಏನ್ ರಂಗಮ್ಮ ನಿಮ್ಮ ಹುಡುಗರಂತೂ ಏನ್ ಮಾಡೋಣ ನಿಂಗ ಕಯ್ಯ, ಏನ್ ಮಾಡೋಣ. ಹೋಗು. ನಮ್ಮ ಹುಡುಗರು ಮಧ್ಯಾಹ್ನ ಅಂತ ಬಂದ್ರೆ ಹಿಂಗೆ ಕಿತ್ತಾಡೋದು, ದಿನ ಉಂಬಕ್ ಬಂದಾಗ ಹಿಂಗೆ ಕಿತ್ತಾಡೋದು. ಹೋಗ್ ತಪ್ಪಲೇನೆ ಹಿಡ್ಕೊಂಡು ಕಿತ್ತಾಡ್ತಾವೆ. ಏನ್ ಮಾಡೋಣ. ಅಮ್ಮಯ್ಯ ಆಲೂಗೆಡ್ಡೆ ಸಾರು ಮಾಡಿತ್ತ, ಕಡ್ಲೆಕಾಳು ಕಡ್ಲೆಕಾಳು ಹಾಕ್ಕೊಂಡು ತಿಂತೀನಿ. ಹೋಗಲ್ಲ ಇಬ್ರು ತಿಮ್ಮನ್ ಬಾ ಹೋಗ್ರಿ. ಒಂದೆರಡು ಕಡ್ಲೆಕಾಳು ಹಾಕ್ಕೊಂಡು ತಲೆ ಕಿಸಿಸ ಆಲೂಗೆಡ್ಡೆನ ಕಡ್ಲೆಕಾಳು ಹಾಕ್ಕೊಂಡು ತಿಂದ್ರಿ. ಸಾರು ಮಾಡಿದ್ನಲ್ಲ ಬೈನಾಗ ಯಾರ ಮನೆಗಾನ ಒಂದ್ಸೇರ ಅಕ್ಕಿ ಇಸ್ಕೊಂಬಂದು ಅನ್ನ ಮಾಡ್ತೀನಿ ಉಂಬಿರೇಂತಿ ಬೈನ ಬರೋಡಕ್ಕಿ. ಇಟ್ಟತ್ನಾಗ ಇನ್ನು ಯಾರು ಮಂತಕ್ಕೆ ಹೋಗೋಣ, ಎಲ್ಲ ಪಲ್ತಕ್ ಹೋಗಿರ್ತಾರೆ ಅಂತ ಸುಮ್ಕಾದಿ ಯಾರ ಮನೆಗಾನ ಒಂದ್ಸೇರ ಇಸ್ಕೊಂಬಂದು ಬೈನಾಗ ಅನ್ನ ಮಾಡಿರ್ತೀನಿ. ಹೋಗ್ರಿ ಬೈನಾಗ ಉಂಬಿರೇಂತಿ ಕಡ್ಲೆಕಾಳು ಆಲೂಗೆಡ್ಡೆ ಹುಳಿ ಮಾಡಿದ್ನಿ, ತಲಕೊಂದಿಚ್ಚಿ ಹಾಕ್ಕೊಂಡು ತಿಂದ್ರಿ. ಒಂದು ಈ ಸೈದ ಅಕ್ಕಿ ಒಂದು ಗೊಪ್ಪನೋಸು ಅವನ್ನ ಒಂದಿಷ್ಟು ಬೆಲ್ಲ ಕುಟ್ಟಾಕಿ ಕಾಯಿ ತೊರ್ದಾಕ್ ಕೊಡ್ತೀನಿ, ತಿಂದು ಹೋಗಿರೇಂತಿ. ಏನ್ ಮಾಡೋಣ. ಅಮ್ಮ ಇವಳು ಮೂಗಿ ತಿಂತಾಳ್ಕಣಮ್ಮ, ಸ್ಯಾನೆ ಎಲ್ಲ ನಮಗೆ ಕೊಡಲ್ಲ. ಬಾರಮ್ಮ ನೀನು ಹಾಕ್ಯಂಗೆ ಕೊಡು. ಈಗ ಪಾಪ ನಾನು ಎದ್ರೆ ಈ ಬೋದ್ಕೊ ಹಿಂದಕ್ಕೆ ಹೋಗುತ್ತೆ. ನಿಮ್ಮ ಅಪ್ಪ ಬಂದು ಈಟನ ವಸ್ತಿಲ್ಲ, ನೀನು ಏನು ಮಾಡಿದೆ ಅಂತ ಬೈತೈತಿ. ಕುರಿ ಕತ್ತರ್ಸಕ್ ಹೋಯ್ತು ನಿಮ್ಮ ಅಪ್ಪಯ್ಯ. ಅದಕ್ಕೇನೆ ತಲೆ ಕೆಳಗಡ ತಲಕೊಂದೊಂದು ಸ್ವಲ್ಪ ಹಾಕ್ಯಾಡ್ರಿ ಸಾಕು, ಬೈನ ಸಾರ್ಬೇಕು. ಆಗ್ಲ ಸಾರು ಮಾಡೋಕ್ಕಲ್ಲ, ನೀ ಬೋದ್ಕೈತೆ. ಅದಕ್ಕೇನೆ ತಲಕೊಂದು ಕಡ್ಲೆಕಾಳು 2 ಆಲೂಗೆಡ್ಡೆ ಓಸು ಯಾರು ಹಾಕ್ಯಂಡು ತಿನ್ಬೇಡ, ತಿರ್ಗಿ ಗುದ್ದಾಡ್ಬೇಡ್ರಿ ನೋಡಿ. ಆಲೂಗೆಡ್ಡೆ ಕಡ್ಲೆಕಾಳು ತಿನ್ಬೇಕು ನೀನು. ಸುಮ್ಮನೆ ಹೋಗಿ ಒಂದು 2 ಹಾಕ್ಯಂಡು ತಿಂದು ಅಚ್ಚಕಟ್ಟ ಕೈ ತೊಳ್ಕೊಂಡು ತೇಟೆ ತೊಳ್ದಿಕ್ಕಿ ಹೋಗತ್ ಕಲ್ಕಡ್ರಿ. ಹೋಗು. ಒಂದು ದಿವಸ ಅಕ್ಕಿ ನೇನು ಕಮ್ಲಿ ನೀವು ಒಂದು ತಿಂಬಳೋಟೊತ್ತಿಗೆ ಕಾಯಿ ತುರ್ದಾಕಿ ಒಂದು ಬೆಲ್ಲ ಕುಟ್ಟಾಕಿ ಕೊಡ್ತೀನಿ. ಅದೇ ಬೆಲ್ಲ ಕುಟ್ಟಿ ಇಕ್ಕೊಂಡೀನಿ ಕೊಡ್ತೀನಿ. ಹೋಗ್ರಿ ಕಮ್ಗಿರುತ್ತೆ, ತಿನ್ಕೊಂಡು ಹೋಗಿರಿ. ತಲಕೊಂದೊಂದು ಕೊಡ್ತೀನಿ, ತಿನ್ಕೊಂಡು ಹೋಗಿರಿ. ತಲ್ರಂಗಮ್ಮ ಅಕ್ಕಿ ನೆನಾಕಿ ಒಂದು ದಿವಸ ಒಂದಿಟ್ಟು ಬೆಲ್ಲ ಕುಟ್ಟಾಕಿ ಕಾಯಿ ತುರ್ದಾಕಿ ತಿಂಬಾಕಿ. ನಮ್ಮ ಹುಡುಗರು ತಿಂತಾವೆ ಅನ್ಬೇಡ, ಹಂಗಿಂಗೆ ತಿಂಬಲ್ಲ ಅಂತದವು. ನಿಂಗೆ ಕೈಯ ಬೊಲ್ ಚೆನ್ನಾಗಿ ತಿಂತಾವೆ ಅಂತ ಒಂದಿಷ್ಟ. ಅವು ಅನ್ನ ಮಾಡಕ್ಕೆ ಸ್ಯಾನಿಲ್ಲ, ಅವಾಗ ಒಂದು ಈ ಸೈಜ್ ಇದಾವೆ. ಒಂದೊಂದು ಅನ್ನ ಮಾಡಕ್ಕೆ ಬರಲ್ಲ. ಒಂದು ಸಿಸಿ ಒಂದೊಂದು ಎಡಿನೂ ಬರಲ್ಲ, ಸಿಸಿ ಗೊತ್ತಾವೆ. ಅದಕ್ಕೆ ನಾನು ಕಮ್ಗಿರುತ್ತೆ ಅಂತ ಬೆಲ್ಲ ಕುಟ್ಟಾಕಿ ಕಾಯಿ ತುರ್ದಾಕಿ ಕೊಡೋಣ ತಿಂತಾವೆ ಅಂತ. ಇವಾಗ ಅಕ್ಕಿ ತಿಂಬಾರ ಯಾರು ಇವಾಗಿನ ಕಾಲದಲ್ಲಿ. ಮೊದಲಿನ ಕಾಲದಲ್ಲಿ ಅಕ್ಕಿ ನೆನಾಕಿ ಅದ್ರೊಳಕ್ಕೆಲ್ಲ ಬೆಲ್ಲ ಹಾಕ್ಕೊಂಡು ಕಾಯಿ ತುರ್ದು ಹಾಕ್ಕೊಂಡು ತಿಂಬಾರು. ನೋಡ್ರಿ ಪಾಪ ಇವತ್ತಿನ ಕಾಲದಾಗ ಊಟಕ್ಕೂ ಎಷ್ಟು ಕಷ್ಟ ಅಂತೇಳಿ ಹೆಂಗೆ ಕಿತ್ತಾಡ್ತಿದ್ರು 4 ಜನ ಮಕ್ಕಳು ಮನೆಗೆ. ತುಂಬ ಕಷ್ಟ, ಬಡತನ, ರಾಟೆ ವಸ್ತು ಕಂಬ್ಳಿನೇ ಇದು ಅವತ್ತಿನ ಕಾಲದಾಗೆ ಜೀವನ ಮಾಡಬೇಕಾಗಿತ್ತು. ತುಂಬ ಕಷ್ಟ ಹಿಂದಿನ ಕಾಲದ ಜೀವನ. ಅವತ್ತು ಎಲ್ಲ ಕಡಿಮೆ, ಹಾಗೆ ಹೊರಗೆ ಹೋಗಿ ದುಡಿಯೋ ಅಂತ ಬುದ್ಧಿ ಇರಲಿಲ್ಲ, ಹೊರಗೆ ಹೋಗೋ ಅಂಥ ಧೈರ್ಯ ಇರಲಿಲ್ಲ. ಹೆಣ್ಮಕ್ಳು ಎಲ್ಲೂ ಕಾಲು ತೆಗೆದು ಹೊರಗೆ ಹೋಗಂಗಿರಲಿಲ್ಲ. ಇಂಥ ಕಷ್ಟ ಅವತ್ತಿನ ಕಾಲದಲ್ಲಿ. ಅಂಥ ಕಷ್ಟದಲ್ಲೂ ಇವತ್ತು ಅಂಥ ಕಷ್ಟದಿಂದ ಇಲ್ಲಿವರೆಗೂ ಹೆಂಗೆ ಜೀವನ ಮಾಡಿಕೊಂಡು ಹೆಂಗೆ ಮಕ್ಕಳು ಸಾಕೊಂಡು ಹೆಂಗೆ ಬಂದಿರಬೇಕು ಅಂತೇಳಿ ಇದು ವಿಡಿಯೋ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ, ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ಇನ್ನೂ ಏನೇ ಚೇಂಜಸ್ ಮಾಡಬೇಕು ಅಂತೇಳಿ ಐಡಿಯಾಸ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಅವರು ನೋಡಲಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.